ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ 42ನೇ ವರ್ಷದ ವಾರ್ಷಿಕೋತ್ಸವ ತುಂಬ ವೈಭವವಾಗಿ 4ನೇ ದಿನ ಇವತ್ತು ಕರಗ ಅಮ್ಮ ಆಚೆ ಹೋಗಿದೆ. ಇನ್ನೊಂದು ಸ್ವಲ್ಪ ತೊಲೆ ಒಳಗಡೆ ಬರ್ತಾ ಇದೆ. ಈ ಕರಗ ಅನ್ನೋದೇನು ಅಂತ ಹೇಳಿದ್ರೆ ತುಂಬಾ ಜನಗಳಿಗೆ ಏನೋ ಕರಗ ಅಂದ್ರೆ ಆಟ ಆಡ್ಕೊಂಡು ಪಾಠ ಆಡ್ಕೊಂಡು ಬರೋವಂಥದ್ದು, ಏನೋ ಹೂವು ಕಟ್ಕೊಂಡಿರ್ತಾರೆ. ಖಂಡಿತ ಇಲ್ಲ. ಇದು ಕೆಂಪೇಗೌಡರ ಕಾಲದಿಂದಾನೇ ಬಂದಂಥದ್ದು, ನಿನ್ನೆ ಮೊನ್ನೆ ಬಂದಂಥದ್ದಲ್ಲ. ಇದು ಬೆಂಗಳೂರು ನಗರದಲ್ಲ ಈ ಕರಗ ಅನ್ನೋದು ತುಂಬಾ ಫೇಮಸ್. ಆಗಿನ ಕಾಲಕ್ಕೆ ನಮಗೆ ಗೊತ್ತಿದ್ದಂಗೆ ನಾವು ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಎತ್ತಿನ ಗಾಡಿಗಳಲ್ಲಿ ಊರಿಂದ ಬರೋರು, ಕುದುರೆ ಗಾಡಿಗಳಲ್ಲಿ ಬರೋರು, ಆ ತರ ಬಂದು ನೋಡುವಂತ ಕರಗ ಇದು. ದೇವ್ರನ್ನ ನಾವು ಖಂಡಿತವಾಗೂ ಯಾರೂ ಎಷ್ಟೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರೆ ದೇವ್ರನ್ನ ನಮ್ಮ ಎದುರಿನಲ್ಲಿ ಕಾಣಿಸೋದಿಲ್ಲ. ಅದದ್ದು ಮರುರೂಪನೇ ಈ ಕರಗ. ಕರಗದಲ್ಲಿ ದೇವ್ರನ್ನ ನೋಡ್ಬೋದು, ನಾವು ಕರಗದಲ್ಲಿ ದೇವ್ರನ್ನ ನೋಡ್ಬೋದು ಅನ್ನುವಂಥದ್ದು ಈ ಒಂದು ವಿಶೇಷವಾದ ಇದು ಆದ ಕಾರಣ ಈ ಒಂದು ಕರಗನ ನೋಡೋದ್ರಿಂದ ಏನಾಗ್ತದೆ, ದೇವ್ರನ್ನ ನಾವು ನೋಡ್ದಂಗೆ, ಆ ದೇವ್ರ ರೂಪನ ನೋಡ್ದಂಗೆ. ಆದ ಕಾರಣ ಈ ಕರಗ ನೋಡಿ, ಕರಗದಲ್ಲಿ ಆ ನಿಂಬೆಹಣ್ಣು ಕೊಡ್ತಾರೆ. ಇವಾಗ ನೋಡಿ ಕರಗ ಬರ್ತಾ ಇದ್ದಂಗೆ ಒಂದು ನಿಂಬೆಹಣ್ಣು ಕೊಡ್ತಾರೆ. ಇದು ಏನು ವಿಶೇಷ ಅಂತ ಹೇಳಿದ್ರೆ ಅಂದ್ರೆ ಆ ನಿಂಬೆಹಣ್ಣು ಎತ್ಕೊಂಡು ಒಂದು ಅರ್ಶನದ ಬಟ್ಟೆನಲ್ಲೋ ಕೆಂಪು ಬಟ್ಟೆನಲ್ಲೋ ಎತ್ಕೊಂಡು ನೀವು ಅದನ್ನ ಮನೆಯಲ್ಲಿ ಮಡ್ಕೊಂಬಿಡಿ. 1 ವರ್ಷಕ್ಕೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಈ ಮಾಟ ಮಂತ್ರಗಳಿರ್ಬೋದು, ಬೇರೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿರ್ಬೋದು, ಕೆಟ್ಟ ಗ್ರಹಗಳಿದ್ದು ಮನೆ ಒಳಗಡೆ ಬರೋದಿಲ್ಲ. ಯಾಕೆ ಅಂದ್ರೆ ದೇವ್ರು ನಂಬ್ತಿರ್ತಾನೆ. ಆ ದೇವ್ರನ್ನ ಯಾರು ನಂಬುತ್ತಾರೋ ಆ ನಿಂಬೆಹಣ್ಣ ಆ ದೇವ್ರು ಕೊಟ್ಟಂಗದು. ಆ ದೇವ್ರ ಒಳಗಡೆ ಇದ್ದಾಗ ಯಾವುದೇ ಕೆಟ್ಟ ಶಕ್ತಿಗಳು, ಯಾವುದೇ ಕೆಟ್ಟ ಗ್ರಹಗಳು ಮನೆ ಒಳಗಡೆ ಬರೋದಿಲ್ಲ. ಅದನ್ನು ಅಮ್ಮ ಬಂದು ಮಡಿನಲ್ಲಿ ಇಕ್ಕೊಂಡಿರೋ ಒಂದು ನಿಂಬೆಹಣ್ಣದು. ಅಮ್ಮ ನೋಡಿ ಇವಾಗ ಎಲ್ಲ ಸುತ್ಕೊಂಬರ್ತಾರೆ, ಎಲ್ಲಾರು ಕಷ್ಟ ಅಂತ ತೀರ್ಸ್ಕೊಂಬಂದು ಇಲ್ಲಿ ತಗೊಂಡ್ಬರ್ತಾರೆ. ಆ ಮಳ್ಳಲ್ಲಿ ಇಕ್ಕೊಂಡಿರೋ ಒಂದು ನಿಂಬೆ ಹಣ್ಣುಗಳನ್ನ ಎಲ್ಲ ಮಿಕ್ಸಿಂಗ್ ಮಾಡಿ ಎಲ್ಲಾರ್ಗು ಒಂದೊಂದು ಕೊಡ್ತಾರೆ ಆ ಅಮ್ಮ ಕೊಡೋ ಟೈಮಲ್ಲಿ ಆ ಅಮ್ಮನ ಮಖನ ಸ್ವಲ್ಪ ನೋಡಿ, ಖಂಡಿತವಾಗೂ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಶಕ್ತಿ ಇರುತ್ತೆ. ಶಕ್ತಿ ಇಲ್ಲದೆ ಕರಗ ಎತ್ಕೊಂಡು ಹೋಗಕ್ಕಾಗಲ್ಲ. ನಾವೇನಿಲ್ಲ, ಒಂದು ಚಿಕ್ಕದು ಒಂದು ಚೊಂಬನ ತಲೆ ಮೇಲೆ ಇಟ್ಕೊಂಡು ಒಂದು ರೌಂಡ್ ಬನ್ನಿ ನೋಡೋಣ, ಆಗೋದಿಲ್ಲ. ಆದ್ರೆ ಇಷ್ಟು ದೊಡ್ಡ ಊದು ಕರಗಾನ ಎತ್ಕೊಂಡು ಊರೆಲ್ಲ ಸುತ್ಕೊಂಡ್ ಬರುತ್ತೆ ಅಂತ ಹೇಳಿದ್ಮೇಲೆ ಖಂಡಿತವಾಗಿ ಯಾವುದೋ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಯಾವ ತರ ಇರುತ್ತೆ, ಹೆಂಗಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ನೋಡಿದ್ರೆ ಮಾತ್ರ ಗೊತ್ತಾಗೋದು. ಆದ ಕಾರಣ ನಿಂಬೆಹಣ್ಣು ಆ ಕರಗ ಬಂದಾಗ ನಿಂಬೆಹಣ್ಣು ಇಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಅದೇ ರೀತಿ ಈ ಹಾಲು ಅಭಿಷೇಕ ನೋಡಿ, ಪ್ರಪಂಚದಲ್ಲಿ ನೀವೆಲ್ಲಿ ನೋಡಿದ್ರೇನು ಗಂಡು ಮಕ್ಕಳು ಆ ದೇವ್ರ ಸ್ಥಾನದೊಳಗಡೆ ಗರ್ಭದ ಒಳಗಡೆ ಹೋಗೋದು ನೋಡಿರ್ಬೋದು. ಆದ್ರೆ ಹೆಣ್ಣು ಮಕ್ಕಳನ್ನ ಬಿಡೋದಿಲ್ಲ. ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳೇ ಗರ್ಭದ ಗುಡಿ ಒಳಗಡೆ ಹೋಗಿ ಅವರೇ ಅವ್ರ ಕೈಯಿಂದ ಅಭಿಷೇಕ ಅಲಂಕಾರ ಎಲ್ಲ ಮಾಡುವಂತ ಒಂದು ವಿಶೇಷವಾದ ದೇವಸ್ಥಾನ ಅಂದ್ರೆ ಆದಿಪರಾಶಕ್ತಿ ದೇವಸ್ಥಾನ. ಅದು ಮಾತ್ರ ಅಲ್ಲ, ಹೋಮ ಯಜ್ಞಗಳೆಲ್ಲ ಅವರೇ ಮಾಡ್ತಾರೆ. ಹೋಮದ್ದು ಡಿಸೈನ್ಗಳೆಲ್ಲ ಅವರೇ ಮಾಡ್ತಾರೆ. ಮಂತ್ರಗಳು ಓದ್ತಾರೆ, ಆಮೇಲೆ ಅಷ್ಟೋತ್ರಗಳು ಮಾಡ್ತಾರೆ, ಕುಂಕುಮ ಅರ್ಚನೆ ಮಾಡ್ತಾರೆ, ಹೋಮದ್ದು ಮಂತ್ರಗಳು ಉಪಚರಣೆಗಳೆಲ್ಲ ಅವರೇ ಮಾಡ್ತಾರೆ, ಹೆಣ್ಣು ಮಕ್ಕಳೇ. ಇದು ನಮ್ಮ ಮೇಲ್ಮರುವತ್ತೂರು ಆದಿಪರಾಶಕ್ತಿ ಬಂಗಾರ ಅಡಿಗಳು ಅವರು ಕಲಿಸಿದಂತ ಒಂದು ವಿದ್ಯೆ. ಆದ ಕಾರಣ ಇದು ಶಕ್ತಿಪೀಠ. ಇವತ್ತು ಆಗಸ್ಟ್ 15ನೇ ತಾರೀಕು ಹಾಲಾಭಿಷೇಕ ಇದೆ. ಆ ಹಾಲಾಭಿಷೇಕದ ದಿನ ಹೆಣ್ಣು ಮಕ್ಕಳೇ ಒಳಗಡೆ ಹೋಗಿ ಗರ್ಭದ ಒಳಗಡೆ ಅವರೇ ಅವ್ರ ಕೈಯಿಂದ ಹಾಲಾಭಿಷೇಕ ಮಾಡ್ಬೋದು. ಹೆಣ್ಣು ಮಕ್ಕಳು ಅಂತಿಲ್ಲ, ಮಕ್ಕಳು, ದೊಡ್ಡವರು, ಚಿಕ್ಕವರು, ವೃದ್ಧರು, ವಯಸ್ಸಾದವರು, ಯಾರು ಬೇಕಾದ್ರು, ಜಾತಿ ಮತ ಭೇದ ಯಾವುದೂ ಇಲ್ಲ, ಯಾರು ಬೇಕಾದ್ರೂ ಹೋಗಿ ಗರ್ಭದ ಗುಡಿ ಒಳಗಡೆ ಹೋಗ್ಬಿಟ್ಟು ಅಭಿಷೇಕ ಮಾಡುವಂತ ಒಂದೇ ಒಂದು ದೇವಸ್ಥಾನ ಅಂದ್ರೆ ಆದಿಪರಾಶಕ್ತಿ ದೇವಸ್ಥಾನ. ಬನ್ನಿ ಎಲ್ಲಾರು ಈ ಮಾಧ್ಯಮದಲ್ಲಿ ಟಿವಿನಲ್ಲಿ ನೋಡಿದಂತ ಎಲ್ಲಾರು ಬಂದು ಅಮ್ಮನವರಿಗೆ ಹಾಲಾಭಿಷೇಕ ಮಾಡಿ. ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 7 ಗಂಟೆ, ಸಂಜೆ 7 ಗಂಟೆ ತನಕ 7 ಗಂಟೆ ಮೇಲೆ ಇರೋದಿಲ್ಲ. ಒಂದು ತಿರ್ಗಾ ರಥೋತ್ಸವ ಬೆಂಗಳೂರು ನಗರದೊಳಗಡೆ 63 ಅಡಿ ರಥೋತ್ಸವ ನೋಡಿರ್ತೀರಾ, ನೋಡಿರಕ್ ಸಾಧ್ಯನೇ ಇಲ್ಲ. 63 ಅಡಿ ಹೈಟ್ನ ರಥೋತ್ಸವನ ಪ್ರತಿ ವರ್ಷ 35 ವರ್ಷಗಳಿಂದ ನಾವು ಈ ರಥೋತ್ಸವ ಮಾಡ್ತಾ ಇದ್ದೀರಿ. ಈ ರಥೋತ್ಸವ ಕಲಾ ಮೇಳಗಳು ಬರ್ತದೆ. ಆಂಧ್ರ, ತಮಿಳುನಾಡು, ಕರ್ನಾಟಕ, ಕೇರಳ ಇಂದೆಲ್ಲ ಕಲಾ ಮೇಳಗಳು ಬರ್ತದೆ. ತುಂಬಾ ವೈಭೋಗವಾಗಿ ರಥೋತ್ಸವ, ಸಾವಿರಾರು ಜನ ಭಕ್ತಾದಿಗಳು ಈ ರಥನ ಎಳಿತಾರೆ. ಬಂದು ನೋಡಿ, ಅದನ್ನಲ್ಲೂ ಒಂದು ಪುಣ್ಯ ಸಿಗುತ್ತೆ. ನಾವ್ ಹೇಳೋದು ಜೀವನ ಚಕ್ರ ಅಂತಾರೆ. ಈ ತೇರಿನ ಒಂದು ಊರು ಅಂದ್ರೆ ಒಂದು ದೇವಸ್ಥಾನ ಇರಬೇಕು. ಒಂದು ದೇವಸ್ಥಾನ ಮೇಲೆ ಒಂದು ಗೋಪುರ ಇರಬೇಕು. ಆ ಗೋಪುರದ ಮೇಲೆ ಕಳಸ ಇರಬೇಕು. ಕಳಸದ ಕೆಳಗಡೆ ತೇರು ಇರಬೇಕು. ಇದು ನಾವಲ್ಲ,
ಹಿರಿಯರುಗಳು ಮಾಡಿರುವಂತ ಪದ್ಧತಿ. ಆ ತೇರ್ನ ಎಳೆಯುವಂಥದ್ದು ಏನಂದ್ರೆ ನಮ್ಮ ಜೀವನದ ಚಕ್ರ. ಆ ಜೀವನ ನಮ್ಮ ಕುಟುಂಬನ ನಾವು ಕರೆಕ್ಟಾಗಿ ಎಳ್ಕೊಂಡು ಹೋಗ್ತಿರೋ ಇಲ್ಲೋ ಅಂತ ಗೊತ್ತಾಗೋದಕ್ಕೋಸ್ಕರನೇ ಆ ಒಂದು ತೇರ್ನ ಎಳ್ಕೊಂಡು ಹೋಗೋದು. ಈ ತೇರ್ನ ಎಳೆದವ್ರಿಗೆಲ್ಲ ಅವ್ರ ಕುಟುಂಬನ ಕರೆಕ್ಟ್ ನಾವು ಎಳ್ಕೊಂಡು ಹೋಗ್ತೀರಿ ಅನ್ನೋ ಒಂದು ಪದ್ಧತಿ ಇರ್ತದೆ. ಆದ ಕಾರಣ ತಾವುಗಳೆಲ್ಲ ಬನ್ನಿ, ಅಮ್ಮನವರ ಆಶೀರ್ವಾದ ಪಡೀರಿ. ಈ ಒಂದು ವಾರ್ಷಿಕೋತ್ಸವ 42ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಇದು. ಇವತ್ತು 4ನೇ ದಿನ ಕರಗ, ತಿರ್ಗಾ ಹಾಲಾಭಿಷೇಕ ಇದೆ, ರಥೋತ್ಸವ ಇದೆ. ಬನ್ನಿ. ಸ್ವಾಮಿ ಇನ್ನು 5 ದಿನ ಇದೆ. ಇನ್ನು 5 ದಿನ ಅಮ್ಮನವರ ಕಾರ್ಯಕ್ರಮಗಳಿದೆ. ಒಂದಿನ ಶಿರ್ಡಿ ಸಾಯಿ ಬಾಬಾ ಹೋಮ ಇದೆ, ಇನ್ನೊಂದ್ ದಿನ ಸಾಮೂಹಿಕ ವಿವಾಹ ಇದೆ, ಇನ್ನೊಂದ್ ದಿನ ಅಮ್ಮನವರ ಆದಿಪರಾಶಕ್ತಿ ಹೋಮ ಇದೆ, ಇನ್ನೊಂದ್ ದಿನ ರಥೋತ್ಸವ ಇದೆ, ಇನ್ನೊಂದ್ ದಿನ ಅಮ್ಮನವರ ಹಾಲಾಭಿಷೇಕ ಇದೆ. ಇನ್ನು ದಿನನಿತ್ಯ ಒಂದೊಂದು ಕಾರ್ಯಕ್ರಮ ಇದೆ. ದಿನನಿತ್ಯ ಅಮ್ಮನಿಗೆ ಅಲಂಕಾರ ವಿಶೇಷವಾಗಿರುತ್ತೆ. ಇವತ್ತು ಆದಿಪರಾಶಕ್ತಿನ ನೋಡಿದಾಗ ಕರಗಾನೇ ಆ ತಾಯಿ ಪ್ರಪಂಚನೇ ಎತ್ಕೊಂಡು ಕೂತ್ಕೊಂಡಿದ್ದಂಗೈತೆ. ಊದಲ್ಲಿ ಹೂವ ಅಲಂಕಾರದಲ್ಲಿ ಪ್ರಪಂಚನೇ ತಾಯಿ ಎತ್ಕೊಂಡು ಕೂತ್ಕೊಂಡಿದ್ದಂಗೈತೆ ನೋಡಿ. ಇದೆಲ್ಲ ನೋಡ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು, ಎಲ್ಲಾರ್ಗು ಸಿಗೋದಿಲ್ಲ. ಈ ಮಾಧ್ಯಮ ನೋಡಿದಂಥವ್ರಿಗೆಲ್ಲರಿಗೂ ದೇವ್ರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅವ್ರಿಗೆಲ್ಲ ಸಂತೃಪ್ತಿ ಆಗಲಿ. ಫಸ್ಟ್ ನಮಗೆ ಬೇಕಾಗಿರೋದು ಒಳ್ಳೆ ಆರೋಗ್ಯ ಸಿಕ್ಲಿ, ಆಮೇಲೆ ಭಾಗ್ಯ ಸಿಗ್ಲಿ. ಆರೋಗ್ಯ ಚೆನ್ನಾಗಿದ್ರೆ ಭಾಗ್ಯನ ಅನುಭವಿಸ್ಬೋದು. ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಭಾಗ್ಯ ಇಟ್ಕೊಂಡು ಏನ್ ಮಾಡಕ್ಕಾಗ್ತದೆ? ಏನು ಮಾಡಕ್ಕಲ್ಲ. ಅದೇ ರೀತಿ ನಮ್ಮ ಹಣ ಸಂಪಾದನೆ ಮಾಡಿರುವಂತವ್ರಿಗೆ ಎಲ್ಲಾರ್ಗು ನಾವು ಒಂದೇ ಒಂದು ಈ ಒಂದು ಮಾಧ್ಯಮದಿಂದ ಹೇಳುವಂಥದ್ದು ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಹಣ ಎಷ್ಟನ್ನ ಸಂಪಾದನೆ ಮಾಡಿ, ಧರ್ಮ ಮಾಡಿ. ಆದಷ್ಟು ನಿಮ್ಮ ಕೈನಲ್ಲಿ ದಾನ ಧರ್ಮ ಮಾಡಿ, ಒಂದು ಅನ್ನದಾನಗಳು ಮಾಡಿಸಿ. ಇದರಿಂದ ನೀವು ಸಂಪಾದನೆ ಮಾಡೋ ಎಲ್ಲದಕ್ಕೂ ಒಂದು ಸಾರ್ಥಕ ಅಂತ ಇರುತ್ತೆ. ಹಣನೇ ಮಡ್ಕೊಂಡಿದ್ರೆ ಪ್ರಯೋಜನ. Rangkam di Santo Viviano, Mister Mario.